ಈ ಬೇಸಿಗೆ ಆರಂಭ ಆಗಿದ್ದೇ ಆಗಿತ್ತು. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೈರತಿ ಬಂಡೆಯ ನಿವಾಸಿಗಳು ಕುಡಿಯೋ ನೀರಿಗಾಗಿ ಪಾಪ ಪರದಾಡ್ತಾ ಇದ್ದಾರೆ. ನೂರಾರು ನಿವಾಸಿಗಳಿಗೆ ಒಂದೇ ಬೋರ್ವೆಲ್ಲು, ಟ್ಯಾಂಕ್ನ ವ್ಯವಸ್ಥೆ ಇದೆಯಂತೆ. ಈ ನೀರನ್ನು ಹಿಡಿಯೋದಕ್ಕೆ ಜನ ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಬಕೆಟು, ಬೀಂದಿಗೆ, ಕ್ಯಾನು, ಚೊಂಬನ್ನು ಹಿಡ್ಕೊಂಡು ನೀರು ತುಂಬಿಸ್ಕೊಳ್ತಿದ್ದಾರೆ. ಸೈಕಲು, ಬೈಕುಗಳಲ್ಲಿ ಸಿಕ್ಕಷ್ಟು ನೀರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಹಾಗಾದರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಜನರಿಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದಾದರೂ ಯಾಕೆ? ಈ ಸಮಸ್ಯೆಯ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಅಲ್ಲಿಯ ಸ್ಥಳೀಯರು ಏನು ಹೇಳ್ತಾರೆ ಅಂಥೇಳಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಡಿ ರಾಂಪುರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗಾಗಿ ಜನ ಪ್ರತಿನಿತ್ಯಲೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರಿ, ಇದು ಬೈರತಿ ಬಂಡೆ, ಶ್ರೀಕೃಷ್ಣ ನಗರ. ಸೊ ಇಲ್ಲಿ ಈ ಒಂದು BBMPಯ ಬೋರ್ವೆಲ್ ಏನಿದೆ, ಬೋರ್ವೆಲ್ ನೀರನ್ನು ಪಡೆಯೋದಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಕಾಯ್ತಾ ಇರ್ತಾರೆ. ವಿದ್ಯುತ್ ಹೋದಂಥ ಸಂದರ್ಭದಲ್ಲಿ ನೀರು ಕೂಡ ಬರೋದಿಲ್ಲ. ತುಂಬ ನಿಧಾನಗತಿಯಲ್ಲೇ ನೀರು ಬರ್ತಾ ಇರುತ್ತೆ. ಇದೇ ನೀರನ್ನು ಹಿಡ್ಕೊಳ್ಳೋದಕ್ಕೆ ಗಂಟೆಗಟ್ಟಲೆ ಕಾಯಬೇಕು. ಸುಮಾರು ಇಲ್ಲಿ ಈ ಭಾಗದ ಏರಿಯಾಗಳೇನಿದ್ದಾವೆ, ಈ ಏರಿಯಾದ ಮನೆಗಳಿಗೆ ಇಲ್ಲಿಂದನೇ ನೀರನ್ನು ತೆಗೆದುಕೊಂಡು ಹೋಗುವಂತಹ ಸ್ಥಿತಿ ಇದೆ. ಸೊ ಒಂದಿಷ್ಟು ಮನೆಗಳಿಗೆ ಸೈಕಲ್ಗಳ ಮೂಲಕವಾಗಿ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಒಂದಿಷ್ಟು ಜನ ಕ್ಯಾನ್ಗಳಲ್ಲಿ ತೊಗೊಂಡು ಹೋಗ್ತಾರೆ. ಈ ರೀತಿಯ ಸಮಸ್ಯೆ ಕೇವಲ ಒಂದು ದಿನ ಎರಡು ದಿನದಲ್ಲ, ಸುಮಾರು ವರ್ಷಗಳಿಂದಲೂ ಕೂಡ ಇದು ಒಂದೇ ಒಂದು ಬೋರ್ವೆಲ್ನ ಮೂಲಕವಾಗಿ ಇಡೀ ಸುತ್ತಮುತ್ತಲಿನ ಏರಿಯಾಗಳಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಬೋರ್ವೆಲ್ಗಳನ್ನು ಕೊರೆಸಿದ್ರೆ ಅಲ್ಲಿ ನೀರು ಕೂಡ ಬರೋದಿಲ್ಲ ಅಂತೆ. ಸೊ ಹಾಗಾಗಿ ಇರುವಂತಹ ಈ ಒಂದು ಕ್ಯಾನರ್ ಏನಿದೆಯಲ್ಲ, ಈ ಒಂದು ಟ್ಯಾಂಕರ್ಗಳ ಮೂಲಕವಾಗಿಯೇ ನೀರನ್ನು ಕಳಿಸ್ಕೊಡುವಂಥದ್ದು ಪ್ರಯತ್ನಗಳು ಕೂಡ ಆಗುತ್ತೆ. ಒಂದಿಷ್ಟು ಜನರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟು ದಿನದಿಂದ ಈ ಸಮಸ್ಯೆ? ಬೇಸಿಗೆಯಲ್ಲಿ ಮಾತ್ರನಾ ಅಥವಾ ಸಹಜವಾಗಿ ಎಲ್ಲ ಸಮಯದಲ್ಲೂ? ಇಲ್ಲ, ಬೇಸಿಗೆ ಕಾಲ ಮಾತ್ರ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ನಾರ್ಮಲ್ ಟೈಮಲ್ಲಿ ನೀರು ಚೆನ್ನಾಗಿ ಇರುತ್ತೆ. ಇಲ್ಲಿ ಬೇಸಿಗೆ ಕಾಲ ಮಾತ್ರ ಬಂದರೆ ಒಂದು 2 ನಿಮಿಷಕ್ಕೆ ಮೋಟ್ರ್ ಆನ್ ಮಾಡಿದ್ರೆ 2 ನಿಮಿಷಕ್ಕೆಲ್ಲ ನೀರು ಆಫ್ ಆಗುತ್ತೆ. ಎಷ್ಟು ಬರುತ್ತೆ ನಿಂತು ತಗೊಂಡೋಗು ನೀರು ಅಷ್ಟೇ. ಕರೆಂಟ್ ಏನಾದರೂ ಆಫ್ ಆಯಿತು ಅಂತಂದರೆ ನೀರು ಬರೋದಿಲ್ಲ. ಕರೆಂಟ್ ಆಫ್ ಆದರೆ ತುಂಬ ತೊಂದರೆ ನೀರಿಗೆ. ಬೆಳಗ್ಗೆಯಿಂದ 2 ಸರಿ ಕರೆಂಟ್ ಆಫ್ ಆಗಿತ್ತು. 2 ಸರಿಯಿಂದ ಕರೆಂಟ್ ಆಫ್ ಇದಕ್ಕೆ ಇಷ್ಟು ನೀರು ತುಂಬಿಲ್ಲ. ಇದು 2 ನಿಮಿಷಕ್ಕೆ ಆಫ್ ಆಗುತ್ತೆ ಮೋಟ್ರು. ನೀರು ಹಿಡ್ಕೊಂಡು ಹೋಗಲಿಕ್ಕೆ ಎಷ್ಟು ಹರಸಾಹಸ ಪಡ್ತೀರಿ ನೀವು? ತುಂಬ ಕಷ್ಟ ಇದೆ ಸರ್. ತುಂಬ ನೋಡಿ, ಸೈಕಲ್ ಬೆಳಗ್ಗೆಯಿಂದ ಸೈಕಲ್ ತುಂಬಿಸ್ತಾ ಇದ್ದೀವಿ. ನೀರು ಚೆನ್ನಾಗಿ ಬಂದರೆ ತುಂಬಿಸ್ಕೊಬೋದು. ನೀರು ಅವಾಗ ಆಫ್ ಆಗುತ್ತೆ, ನೀರು ತುಂಬಿಸೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಕರೆಂಟು ಹೋಯ್ತು, ಇಲ್ಲಿ ನೀರು ಸಿಗ್ತಾ ಇಲ್ಲ ಅಂದ್ರೆ ಮತ್ತೇನು ಮಾಡ್ತೀರಿ? ಇಲ್ಲ ಸರ್, ನೀರೇ ಬರಲ್ಲ, ನೀರೇ ಇರಲ್ಲ. ಇವಾಗ ಇದು ಅದಿಲ್ದ್ರೆ ಇವಾಗ ಕಾವೇರಿ ನೀರು ಅಗಿತಾ ಇದ್ದಾರೆ. ಇದನ್ನು ಬೇರೆ ತೆಗಿತೀನಿ ಅಂತ ಇದ್ದಾರೆ. ಬೈಸ್ಟೇಲಿ ನೀರಿಗೆ ತುಂಬ ಪ್ರಾಬ್ಲಮ್ ಇದೆ. ಇನ್ನು ಇದನ್ನು ತೆಗೆದುಬಿಟ್ರೆ ಇನ್ನು ಬೈರ್ತೀವಿ, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೈರತಿ ಬಂಡೆಯ ಶ್ರೀಕೃಷ್ಣ ನಗರ ಇದು. ಸೊ ಇಲ್ಲಿ ಸುಮಾರು ವರ್ಷಗಳಿಂದ ಕೂಡ ಕುಡಿಯುವಂತಹ ನೀರಿಗೆ ಸಮಸ್ಯೆ ಇದೆ. ಸರ್, ಎಷ್ಟು ಸಫರ್ ಪಡ್ತೀರಿ ಸರ್? ಎಷ್ಟು ಸಮಸ್ಯೆ ಇದೆ ಇಲ್ಲಿ? ತುಂಬ ಸಮಸ್ಯೆ ಇದೆ ಸರ್, ನೀರಿಗಾಗಿ ತುಂಬ ಸಮಸ್ಯೆ ಇದೆ. ಇದು ನಾವು ಇನ್ನೇನು ಹೇಳೋದಂತ ಗೊತ್ತಿಲ್ಲ, ನಾವು ಯಾರನ್ನ ಕೇಳೋದು ಅಂತ ಗೊತ್ತಿಲ್ಲ. ತುಂಬ ತುಂಬ ಬಡವರಾಗಿ ಇಲ್ಲಿ ತುಂಬ ಜನ ಇದ್ದಾರೆ. ಅದರಿಂದ ಏನು ನೀರಿಗೆ ತುಂಬ ಸಮಸ್ಯೆ ಇದೆ. ಏನು ಮಾಡೋದು? ಡೈಲಿ ಹಿಂಗೆ ಸರ್. ಇದು ಬಹುಶಃ ಸುಮಾರು ವರ್ಷಗಳಿಂದ ಕೂಡ ನೀರಿಗಾಗಿ ಜನ ಇಲ್ಲೇ ಬರಬೇಕು, ಇಲ್ಲೇ ಹಿಡ್ಕೊಂಡು ಹೋಗಬೇಕು. ಅದು ಕೂಡ ಇಲ್ಲಿ ನೀರು ಯಾವಾಗ ಬರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಕರೆಂಟ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನೀರು ಬರುತ್ತೆ. ಕರೆಂಟ್ ಹೋದರೆ ಇಲ್ಲಿ ನೀರು ಕೂಡ ಬಂದಾಗುತ್ತೆ. ಸೊ ಹಾಗಾಗಿ ಇರುವಂಥ ಸಂದರ್ಭದಲ್ಲೇ ಕ್ಯಾನ್ಗಳಿಗೆ, ಜೊತೆಗೆ ಬಿಂದಿಗೆಗಳಿಗೆ, ಬಕೆಟ್ಗಳಿಗೆ ಎಲ್ಲದಕ್ಕೂ ಕೂಡ ನೀರನ್ನು ತುಂಬಿಸಿಟ್ಕೊಳ್ತಾರೆ. ಒಂದೊಮ್ಮೆ ಏನಾದರೂ ಕರೆಂಟು ಹೋಯಿತು ಅಂತಂದರೆ ಮತ್ತೆ ತುಂಬ ದೂರ ಹೋಗಿ ನೀರನ್ನು ತೆಗೆದುಕೊಂಡು ಬರುವಂತಹ ಸ್ಥಿತಿ ಈ ಭಾಗದಲ್ಲಿದೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.